ಬರಲೇ ಇಲ್ಲಲ್ಲ. ಏನು ಗತಿ ಸಾಯೋದೀಗ? ಇಂಥದ್ದಾಗಿದೆ ಅಂತ ಗೊತ್ತಾಗಲ್ಲ. ಹೊತ್ತರ ಮುಂಚೆ ಅಷ್ಟು ಬೇಗ ಹೋಗಿದೆ. ಮಧ್ಯಾಹ್ನಕ್ಕೆ ವಾಪಸ್ ಬರ್ತದೆ ಅಂತ ಮಾಡೀನಿ. ಯಾಂತನ್ನು ತಗೊಂಡು ಹೋಗಲ್ಲ. ಈಗ ಕೊಡೋಕ್ಕೆ ಅಂತ ಹೇಳಿದ್ರು ಒಂದೊಂದ್ಸತಿ ವಾಪಸ್ ಸಾಮಾನು ತಗೊಬರೋಕ್ಕೆ ಚೀಲನಾರು ತಗೋತಿದ್ದೆ, ಅವನು ತಗೊಂಡೋಗಲ್ಲ. ಅವು ಇಲ್ಲೇ ಅದಾವೆ. ಇಂಥ ಕಡೆ ಹೋಗಿದೆ ಅಂತ ಗೊತ್ತಿಲ್ಲಲ್ಲ, ಏನಾಗಿದೆ ಅಂತಲೂ ಗೊತ್ತಿಲ್ಲ. ಏನು ಗತಿ ಸಾಯೋದು? ಪಾಪಣ್ಣಗೆ ಏನಾದ್ರು ಗೊತ್ತಿಗಿದ್ದೆ ಕಡೆಗೆ ಸ್ವಲ್ಪ ಹೊತ್ತು ಕೂತು ಬರಲ್ಲ ಅಂತ ಕಾದಂಗೆ ಮಾಡುವಾಗ ಮುಲ್ಕಿಣ್ಣಲ್ಲ. ನನ್ನ ಮೇಲೆ ಮುಂಡ್ರಾಯ್ತಾನೆ. ನೀ ಅಂತ ಹೇಳ್ದೇನ ಅದಕ್ಕೆ ಅಲ್ಲಿಗೆ ಹೋಗಿದ್ದೇನೆ, ಇಲ್ಲಿಗೆ ಏನು ಸಣ್ಣ ಬಾಲ ನಾ ಎಂತ ಹೇಳಿದೆ ಅಂತ ಹೇಳಿ. ಇಲ್ಲಪ್ಪ, ಅಂತ ಅಂತ ನೋಡೋದು, ಯಾರ ಮನೆಗೆ ಹೋಗಿದೆ ಅಂತ ನೋಡೋದು. ತೋರ್ ಮನೆಗೆ ಹೋಗೋಕ್ಕಿಲ್ಲಪ್ಪ. ತಣ್ಣಗಟ್ಟು ರೀತಿ ಹೇಳಿ ಕಳಿಸಿದೆ, ಎಂತಕ್ಕೆ ಹೋಗ್ತದ ಅಲ್ಲಿಗೆ. ಆದರೂ ಎಂತಕ್ಕೋ ಬಹಳ ಜಳ್ಳಾಗಿತ್ತು. ಅಲ್ಲ ಕಡೆಗೆ ನಮ್ಮ ಪಾಪಣ್ಣೆ ಏನಾರು ಹೇಳೇನ ಗೊತ್ತಾದ್ರೆ ನಾ ಬೈತೀನಿ ಅಂತ ನನ್ನ ಮೇಲೆ ಇದು ಮಾಡಕ್ಕೆ ನೋಡ್ತಾ ಇದ್ದಾನೇನ. ಅಲ್ಲ ಒಂದು ಪಕ್ಷ ಬೈದ್ರು ಹೋಗಿದ್ದೆ ಅಲ್ಲಿಗೆ ಅಂತ ನೋಡೋದ. ಇಷ್ಟೇ ಒಂದು ಗೋಳಾದರೂ ಇಲ್ಲ, ಅವನಿಗೆ ಫೋನ್ ಮಾಡ್ತಿತ್ತು, 8 ಗಂಟೆ ಬಸ್ಸಿಗೆ ಬರ್ತೀನಿ ಒಂಚೂರು ರೋಡ್ ಹತ್ರ ಬಲ್ಲಿ ಅಂತ. ಫೋನ್ ಮಾಡಲಿಲ್ಲ. 8 ಗಂಟೆ ಬಸ್ ಹೋಗಾತು, ಗಂಟೆ 10 ಆತ ಬಂತು, ಇನ್ನೂ ಬರಲ್ಲ ಅಂದ್ರೆ ಕಲ್ ಬಿದ್ದು ಫೋನ್ ಮಾಡೋಕ್ಕಾರು ಗೊತ್ತಾಗ್ತದಾನ. ಇವನಿಗೆ ಹೇಳೋಣ ಅಂದರೆ ಮುಲ್ಕಿನ್ನ ಎಂಥದ. ಆ ಹುಡುಗಿ ಏನು ಹೋಗ್ತಿತ್ತು, ನನ್ನ ಜೊತೆ ಬರೋದು ಇಲ್ಲ. ಮಲಸು ಅನ್ನಪ್ಪ ಪಾಪಣ್ಣನ ಹತ್ರ ಇನ್ನು ಮಲಗದ್ನ ಇನ್ನು ಎಂಥದ. ಇಲ್ಲಪ್ಪ, ಸಾಧ್ಯಲ್ಲ. ನಂಗೆ ನಿತ್ತು ಕೈ ಕಾಲೆಲ್ಲ ಬತ್ತು ಬಂದು ಹೋದ. ಏನು ಬರ್ತದೆ ನಮ್ಮ ಮನೆಗೆ ಒಂದೊಂದ್ಸತಿ ಅಂತಲೇ ಗೊತ್ತಾಗಲ್ಲ, ಏನು ಬರ್ತದೆ ಅಂತಲೇ ಗೊತ್ತಾಗಲ್ಲ. ಅಲ್ಲ ಹೌದೆಂಬ ಹೊರೆ ಅಂತ ಇಟ್ಕೊಂಡರೆ ನಾಳೆ ಬೆಳಗಾದರೆ ಮೊನ್ನೆನೇ ಗಲಾಟೆ ಹಾರಿಸ್ಯಾರೆ. ಕೈಲಾಗ ಸುಮಾರು ದಿವಸ ಆಯ್ತು ಇನ್ನೂ ಹೊರೆ ಮಾಡಲ ಅಂತ. ಮನೆಯಲ್ಲೇ ಅಡಿಕೆ ಕೊನೆ ಈಗ ಅವರ ಒಂದು ಇದು ಮುಗ್ದವೆ, ನಮ್ಮದು ತೆಗಿಬೇಕು ಅಂತ ನೋಡ್ತಾ ಇದ್ದಾನೆ ಪಾಪಣ್ಣ. ಗೊತ್ತು ಅದಕ್ಕೆ ಹೊರೆ ಅಂತ. ಹಂಗೆ ಹೊರೆ ಇದ್ದಿವ್ಸ ಆ ಥರ ಎಲ್ಲ ಹೋಗಳೇ ಅಲ್ಲ. ಏನೋ ಭಾಳ ಇದಾಗಿದೆ. ಓ, ಎಲ್ಲರ ಕಡೆಗೆ ದುಡ್ಡಿನ ಹರ್ಕತ್ತಾಗಿ ಶಿವಮೊಗ್ಗಕ್ಕೆ ಹೋಗಿತ್ತೆ, ಅದಕ್ಕೆ ಹತ್ರ ಇಸ್ಕೊಬರೋಣ ಅಂತ. ಹಂಗೆ ಅದಾಗದೇ ಹೋತಿರ್ಲ. ಸಾಮ ಪಾಪಣ್ಣೆ ಕಳ್ಸೇನೆ, ಅದೇ ಹೋದರೂ ಕೊಡ್ತದೆ ಅಂತ ಅವನಿಗೆ ಗೊತ್ತು. ಹಾಗಾಗಿ ಈಗ ಹುಡುಗನ ಮುಲ್ಸ ಅಂದ ಕೂಡಲೇ ಸುಮ್ಮನೆ ಕರ್ಕೊಂಡು ಹೋದ. ಒಂದು ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ಓಡಾಡ್ದಂಗೆ ಮಾಡಿದ್ನಪ್ಪ. ಇನ್ನೂ ಬರಲ್ಲ ಅಂತ. ಫೋನ್ ಮಾಡಿದ್ರೆ ಫೋನ್ ಇದು ಮಾಡಲ್ಲ ಅಂತಾನೆ. ಫೋನ್ ತೆಗಿದೆ ಅಂತಕ್ಕಿರ್ತದೆ. ಅಲ್ಲ ನನ್ನ ಹತ್ರನಾರು ಒಂದು ಸಲ ಹೇಳ್ಬೇಕಾ ಬೇಡ, ಇಲ್ಲಿ ಹೆದರ್ತಾ ಕೂತೀನಿ ಅಂತ ಗೊತ್ತು. ಯಾವ ಥರದ ಮನಸ್ಸು ಇರ್ತಾರೆ ಹಂಗಾರೆ? ಏನು ನಮ್ಮ ಮನೇಲಿ ಎಷ್ಟೊತ್ತಿಗೆ ನೋಡಿದ್ರು ಲೈಟ್ ಉರಿತಾನೆ ಇರೋದು. ಎಂಥದ ಒಂದು ಬಿರಿ ಅಂತ ಕೊಡಕ್ಕೆ ಹೋಗಿ ಎಷ್ಟು ಬೇಕೋ ಅಷ್ಟು ಉರ್ಸೋದು, ಹಗ್ಲು ರಾತ್ರಿ ಅಂತೆ. ಏನು ಯಾರಿಗೆ ಅಂತಕ್ಕೆ ಬೇಕಾಗೆ ಈ ಥರ ಲೈಟ್ ಉರ್ಸೋದಪ್ಪ? ಯಾರಿಗೆ ಕಾಯ್ತಕ್ಕ? ಓ, ಇನ್ನು ಮನೆ ಕಡೆ ಬರ್ಲೇನು ಹೆಗ್ಗಿಡ್ತಾಯಿರು. ಹಂಗಾಗಿ ಭಾರತೆ ಮುನ್ಕೇಳಲ್ಲ ನಾನು ಇನ್ನು. ನಾನು ಒಬ್ಳು ಹಂಗಿದ್ದಾಳೆ. ಲೈಟ್ ಆಫ್ ಮಾಡಾರು ಬಂದು ನಾನು ಗೌಡ್ರ ಸವಾರಿ ಎದ್ದು ಬಂತು ಅಂತ ಕಾಣ್ತದೆ. ಇಷ್ಟೊತ್ತಿನಲ್ಲಿ ಅಂತ ಗೆದ್ದಿದ್ದಪ್ಪ ಹಂಗಾರೆ? ಅಲ್ಲ, ನೀ ಏನು ಕಲಿಕಂಡಿಯೇ? ಎಂತ ಮಾಡ್ತಿದ್ದೀಯ ಕೂತ್ಕೊಂಡ? ಇನ್ನು ಎಲ್ಲಿಗೆ ಹೋಗಾಗ್ಯದ? ಯಾ ಸಿನೇತ್ಗಾತಿರ ಮನೆಗ ಇಲ್ಲ ತವ್ರ ಮನೆಗ ಎಂತಕ್ಕ? ನೀ ಎಂತಕ್ಕ ಅದು ಕೂತ್ಕೊಂಡಿ ನೋಡೋಣ. ಬುದ್ಧಿ ಬಾಸಿಲ್ಲ.
ಮನೆಯಲ್ಲೇ ಹಿರಿದಾಗಿದ್ದಾರೆ ಆದರೆ ಹೇಳ್ತಾರೆ ಕೇಳ್ತಾರೆ ಅನ್ನೋ ಹೆದರಿಕೆ ಬಾವಿ ಇದ್ದಿದ್ರೆ ಹೇಳಿ ಹೋಗ್ತಿದ್ರು. ಮನೇಲಿ ಅದಿಲ್ಲ. ಅವ್ರು ಆಡಿದ್ದೆ ಆಟ ಹೂಡಿದ್ದೆ ಲಗ್ಗೆ ಹೌದೇ ಮತ್ತೆಂತ ಮಾಡ್ತಾರೆ. ಕಾಲು ಕುತ್ಕೊಂಡದೆ. ಅಲ್ಲ ಅತ್ಲಾಗ ಎಲ್ಲಿಗೆ ಹೋಗ್ತೀರಿ? ನಿಮ್ಗೆ ಎಂತ ನಿದ್ರೆಗಣ್ಣಲ್ಲಿ ಹೋಗ್ತಿದ್ದೀರಾ? ಎಂತ ಬೆಳಕು ಬಿಡ್ಲ ಇನ್ನವ ಎಂತ ಕೇಳ್ತಿದ್ದೀರಿ? ನಂಗೇನು ಗೊತ್ತಿಲ್ಲನೇ. ಅಷ್ಟೇ ಏನು ತಲೆಗೆ ಏನು ಹೋಗ್ಯದೆ ಅಂತ ತಿಳ್ಕೊಂಡ ಹೆಂಗೆ? ಬೆಳಕು ಬಿಡ್ಲ ಅಲ್ಲಿಗೆ ಹೋಗ್ತೀರಿ ಅಂತದೆ. ನಾ ಎಂತಕ್ಕೆ ಇಷ್ಟು ಬೇಕು ಹೇಳ್ತೀನಿ. ಮುಂದೆ ಮಾಡೋಣ ಅಂತ ಹೋಗ್ತಿದ್ದೀನಿ. ಇದೊಂದು ಮುಂದೆ ಮಾಡಕ್ಕೆ ಇಷ್ಟೊತ್ತಿನಲ್ಲಿ ಎದ್ದ ಹೆರಿಗೆ ಹೋಗ್ಬೇಕ? ಒಳಗ ಇದೊಂದು ಇದಿದೆಯಾ ಅಂತಕ್ಕೆ ನೋಡೋಣ, ಅಲ್ಲಿ ಹೋಗ್ಬಾರ್ದ? ಹಾವು ಹಪ್ಪಟ ಇದ್ರೆ ಗೊತ್ತಾಗಲ್ಲ. ಏನು ಹಿಂದೆ ಪೋಷ್ಟ ದಿನಾನ ನಾ ಹೆರಿಗೆ ಹೋಗೋದು. ನಂಗೆ ಅಲ್ಲೆಲ್ಲ ಉಂದ ಮಾಡೋಕ್ಕೆ ಸಮ ಆಗಲ್ಲ ನನಗೆ. ಏನು ಇದೇ ಪೋಸ್ಟ್ ಹೋಗ್ತೀನಿ ಅನ್ನೋ ಅಂದರೆ ಹಿಂಗೆ ಗೊತ್ತಾಗಬೇಕತ್ತಲ್ಲ. ಹೋಗಿ ಮುಲ್ಕಿಂಡೆ ಅಂದರೆ ಏನು ಕೊರಿಯೋಕ್ಕೆ ಶುರು ಮಾಡಾಗಿ ಹೊತ್ತು ಆನಮುನಿ ಯಮನಿದ್ದೆ. ನಾ ಎಲ್ಲಿ ಹೋಗ್ತೀನಿ ಅಂತ ನಿಂಗೆ ಹೆಂಗೆ ಗೊತ್ತಾಗ್ತದೆ? ನಾ ದಿನ ಹೆರಿಗೆ ಹೋಗೋದು. ಅಯ್ಯೋ ನಾನೊಬ್ಳು ಎಂತ ಕಾರು ಮಾತಾಡ್ಮೇನೆ. ಅಲ್ಲ ಅಲ್ಲಿ ನಿಂತ್ಕೊಂಡು ಎಂತಕ್ಕೆ ಹೋಗ್ತೀರಿ ಪುಣಾತ್ಮ? ಮನೆ ಒಳಗಿದ್ದಾರೆಲ್ಲ ಎದ್ದು ಬಂದಾರ ಕಡೆಗೆ. ನೀವು ಹೆರ್ಗಾರು ಹೋಗಿ ಎಲ್ಲಿಗಾರು ಹೋಗಿ ಸುಮ್ಮನೆ ಈಗ ಒಳಗೊಂದು ಬಲ್ಲಿ ಮರ್ರ. ಅಮ್ಮ ಎಂತ ಹಂಗೆ ಕೂಗ್ತಿದ್ದೀರಿ ಮರತೆ? ಇನ್ನು ಇಲ್ಲಿ ಕೂತ್ಕೊಂಡೇ ಇದ್ದೀಯಾ? ಈ ಶಾರದು ಬರಲೇ ಇಲ್ಲ ಅಲ್ಲ. ಅಲ್ಲ ಏನಂತ ಹೇಳೋದು ಇದಕ್ಕೆ ಅಂತ? ಹಾಂ, ಇಷ್ಟೊತ್ತಿನ ಮೇಲೆ ಬರೋದು ಹೆಂಗೆ? ಇಲ್ಲಪ್ಪ, ಈಗ ಅವನಿಲ್ಲ ಎಲ್ಲಾರು ಪ್ಯಾಟಿಗೆ ಹೋಗಿದ್ದಾನೆ, ಅವನ ಕಾರ್ಗಿರಲ್ಲಿ ಬರ್ತದನೋ ನೋಡೋಣ ಅಂದರೆ ಅವನಿಲ್ಲಿ ಹೋಗಲ ಇವತ್ತು. ಆವಾಗಲೇ ಸಿಕ್ಕಿದ್ದ ನನಗೆ. ಎಂತ ಅಂತ ನೋಡೋದು? ಫೋನ್ ಮಾಡಿದ್ರು ಫೋನ್ ಸ್ವಿಚ್ ಆಫ್ ಅಂತ ಬಂದದೆ. ಎಲ್ಲಿ ಹೋಗಿದೆ ಅಂತ ನೋಡೋದು ನಾನೀಗ? ಬೆಳಿಗ್ಗೆ ಅಷ್ಟೊತ್ತಿನಲ್ಲಿ ಹೋದಳು. ಏನಪ್ಪ ಏನೇನು ಆತದೆ ಈ ಮನೆಯಲ್ಲಿ ಅಂತಲೇ ಗೊತ್ತಾಗಲ್ಲ ನನಗೆ. ನೀನು ಅವೆಲ್ಲ ಪಡ್ಪೋಸಿತನ ಮಾಡಬೇಡ ನನ್ನ ಹತ್ರ. ಸತ್ಯ ಹೇಳ. ಎಲ್ಲಿಗೆ ಶಿವಮೊಗ್ಗಕ್ಕೆ ಕಳಿಸಿಯನ ದುಡ್ಡು ತರಕ್ಕೆ ಅಂಥೇಳಿ? ಅಂತ ಮಿಕ್ಕಿ ಬೇಕು ಅಂತ ಕಂಡಿದ್ರೆ ನೀನೇ ಹೋಗಿದ್ರೆ ಆತಿರ್ಲ? ನೀ ಹೊಕ್ಕೊಂಡಿದ್ರೆ ಕೊಡ್ತಿರ್ಲ ನಾದ? ಇಲ್ಲಿಂದ ಅಲ್ಲಿಗೆ ಕಳಿಸ್ಬೇಕಿತ್ತ ಈಗ? ಮತ್ತೆ ಬಂದ್ಕೊಂಡು ನಮ್ಮ ಹತ್ರ ಈಗ ನಂಗೆ ಹಂಗೆ ಗೊತ್ತಿಲ್ಲ ಹಿಂಗೆ ಗೊತ್ತಿಲ್ಲ ಅಂತ ನಾಟಕ ಮಾಡ್ತಿದ್ದೀಯ. ಫೋನು ಒಂದು ತೆಗಿಯಲ್ಲ ಅಂದ್ರೆ ಅದೇ ಎಂತ ಎಲ್ಲಿಗೆ ಹೋಗ್ಯದೆ ಬೇಕತ್ತಲ್ಲ? ನಿಂಗೆ ಹೇಳ್ದೆ ಹೋಗ್ಯದ ಈಗ? ಅಮ್ಮ, ನನ್ನ ಟೆನ್ಷನಲ್ಲಿ ನಾನಿದ್ದೀನಿ. ಮತ್ತೇನಾರು ಹೇಳ್ದಕ್ಕೂ ನಿಂಗೆ ಬೇಜಾರಾಗ್ತದೆ ಅಂತ ನಾನು ಸುಮ್ಮನೆ ಇದ್ದೀನಿ. ದೇವ್ರ ಆಣೆ ಗೊತ್ತಿಲ್ಲ ನನಗೆ. ಇನ್ನು ಯಾರ ಮೇಲೆ ಆಣೆ ಮಾಡಬೇಕು ಹೇಳು, ಮಾಡ್ತೀನಿ ನಾನು. ಎಲ್ಲಿಗೆ ಹೋಗ್ತೀನಿ ಅಂತ ಅದು ನಂಗೆ ಹೇಳಲೇ ಇಲ್ಲ. ಹೇಳಿದರೆ ನಾನು ಯಾಕೆ ಇಷ್ಟು ಗಾಬರಿ ಆಗ್ತಿದ್ದೆ? ನಾನು ಎಂತಕ್ಕೆ ಅದನ್ನು ಶಿವಮೊಗ್ಗಕ್ಕೆ ಕಳಿಸ್ತೀನಮ್ಮ? ಹಂಗಾರೆ ನಾನು ಅಷ್ಟೂ ಒಂದು ಬಂಡು ಬಿದ್ದು ಹೋದೆ ಅಂತ ಲೆಕ್ಕ ಹಾಕೀಯ? ಕೇಳಬೇಕು ಅಂತ ಕಂಡ್ರೆ ನನ್ನ ಅಕ್ಕನ ಹತ್ರ ಹೋಗಿ ನಂಗೆ ಕೇಳೋಕ್ಕಾಗಲ್ಲನೆ. ನಾನು ಹೆಂಡ್ತಿನ ಮುಂದೆ ಬಿಟ್ಕೊಂಡು ದುಡ್ಡು ಇಸ್ಕೊಬರಕ್ಕೆ ಹೇಳ್ತೀನ? ನೀ ಸಾಕಿದ ಮಗನ ಮೇಲೆ ಇಷ್ಟೂ ಒಂದು ನಂಬಿಕೆ ಇಲ್ಲದೆ ಹೋತ ನಿಂಗೆ? ಮೊದಲೇ ತಲೆ ಕೆಟ್ಟ 12 ಆಣೆ ಆತ ಅದೇ ನನಗೆ. ಅದರ ಮಧ್ಯೆ ನಿಂದೊಂದು. ಎಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ. ನಾನು ಮಾಡಿದ ಮೋಸ ಆಯ್ತು. 4 ಗಂಟೆ ಬಸ್ಸಿಗೂ ಬರದೇ ಇದ್ದಾಗ ಅಲ್ಲೇ ಯಾರಿಗಾರು ಫೋನ್ ಮಾಡೋದೋ ಇಲ್ಲ ಕೇಳೋದೋ ಏನಾರು ಮಾಡಬೇಕಿತ್ತು. ಹೆಂಗೂ ಬತ್ತದಲ್ಲ ಅಂದ್ಕೊಂಡು ನಾನು ಸುಮ್ಮನಿದ್ದೆ. ನೋಡಿದ್ರೆ ಇಷ್ಟು ಹೊತ್ತಾದರೂ ಬರಲ್ಲ. ಅಜೆ, ಇದು ನಾಯಿ ಏನು ಹುಂದ ಮಾಡೋಕ್ಕೂ ಹೋಗಂಗಿಲ್ಲ. ಹತಿಯಲ್ಲ ಅಚ್ಚಿಗೆ ಸುಮ್ಮನೆ ಬಿದ್ಕೊಳ್ಳೋದು ಬಿಟ್ಟು ಎದ್ದು ಬಂದದು ಈ ಚಳಿಲಿ. ಹಾಗ್ಯಾತ ಎಲ್ಲರೂ ಯಾಚಿದ್ದೀರಂದ್ರೆ ಎಲ್ಲಿ ಅಂತ ಆಗ್ಯದ್ರ? ಒಳ್ಳೆ ಮಾತಲ್ಲಿ ಹೇಳಿದ್ರಂದಾತು. ಎಲ್ಲಿಗೆ ಹೋಗ್ಯದಂತೆ ನಿನ್ನ ಸೊಸೆ? ಎಂತ ಆಗ್ಯದಂತೆ? ಅಲ್ಲ ಆಸ್ಪತ್ರೆಗೆ ಸೇರಿಸ್ಕೊಂಡವ್ರ ಎಂತ? ಎಲ್ಲಿ ಏನಾಗಿದ್ದಂತೆ? ಹೋಗ್ಯಾರು ಹೋಗ್ಬಾರ್ದ? ಅವನಿಲ್ಲಿ ಹುಡುಗಗೆ ಫೋನ್ ಮಾಡಿದ್ರೆ ಕಾರ್ ತಗೋ ಬರ್ತಿರ್ಲ? ನಿಮಗೆ ಎಂತ ಆಗ್ಯದಪ್ಪ? ಬರೀ ಅಲ್ದಿದ್ದ ಮಾತೇ ಹೇಳ್ತಿರ್ತೀರಿ ಯಾವಾಗ ನೋಡಿದ್ರು. ಎಲ್ಲಿ ಯಾರನ್ನ ಆಸ್ಪತ್ರೆಗೆ ಸೇರ್ಸ್ಯಾರೆ? ಎಂತಕ್ಕೆ ಸೇರ್ಸ್ಯಾರೆ?
ನಮ್ಮ ಟೆನ್ಷನಲ್ಲಿ ನಾವಿದ್ರೆ ನೀವು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಏನಾದ್ರು ಹೇಳ್ತಿರ್ತೀರಿ. ನಾ ಏನಾರು ಹೇಳ್ದಕ್ಕೂ ಮತ್ತೆ ಸಿಟ್ಟು ಬರ್ತದೆ. ಸುಮ್ಮನೆ ಹೋಗಿ ಮಲ್ಕೇಳಿ ನೀವೀಗ. ನಾ ಏನು ಮನೆ ಮನಸ್ಸೇ ಅಲ್ಲನಾ? ಯಾರಿಗಾರು ಏನಾರು ಆದ್ರೆ ಒಂದು ಹೇಳೋದು ಕೇಳೋದು ಇದಿಲ್ಲ ನಂಗೆ. ಹಂಗಾರೆ ನನ್ನ ಹತ್ರ ಎಂತ ಗುಟ್ಟು ಮಾಡೋದು ನೀವು? ಅಲ್ಲ ಇದು ಒಳ್ಳೆ ಕಾತಿಯಾಗಿ ಹೋತಲ್ಲ. ಏನು ಬಾಯಲ್ಲಿ ಅಂಥದ್ದು ಹೇಳ್ದೆ ಅಂದ ಕೂಡಲೇ ಈಗ ಯಾವ ಮನುಷ್ಯರಿಗೆ ಏನಾರಾದ್ರೂ ನಂಗೇನು ಒಂಚೂರು ಇದಾಗಲ್ಲ. ಭಾರತಿ ಎಂತ ಆಗ್ಯದಂತೆ? ಯಾರು ಎಂತ ಫೋನ್ ಮಾಡಿದ್ರಾ? ಇಲ್ಲ ಮಾರ, ನಿಮ್ಮಂಗೆ ನಾವು ಇದ್ದಿದ್ದೀಗ. ನಾನು ಸುಮಾರು 5 ಗಂಟೆ ತನಕ ನೋಡಿದೆ ಬರ್ತದೆ ಅಂತ. ಕಡೆಗೆ 8 ಗಂಟೆ ಬಸ್ಸಿಗಾರು ಬರ್ತದನ್ನು ನೋಡಿದೆ, ಬರಲ್ಲ. ಗಂಟೆ ಇಷ್ಟ ಆಗಿದೆ ಇನ್ನೂ ಬರಲಲ್ಲ ಅಂತ ಹೇಳಿ ಕಡೆಗೆಲ್ಲರ ಕತ್ಲಿಗೆ ಬಂದು ಬಾಗಿಲು ತಟ್ಟಿದ್ರೆ ನಾವು ಮೂಲ್ಕಿಂಡ್ರೆ ನಿದ್ರೆ ಬಂದಾಗ ಎಚ್ಚರ ಆಗದೆ ಇದ್ರೆ ಕಷ್ಟ ಅಂತ ಕೂತ್ಕೊಂಡೆ ನಾನಿಲ್ಲಿ. ನೀವು ನೋಡಿದ್ರೆ ಅಪ್ಪ ಅಂತಾರ ಮಗಂತಾರ. ಹೋಗಿ ಮುಲ್ಕೇಳಿ ನೀವು, ನಾನು ಕೂತ್ಕೊಂಡಿರ್ತೀನಿ ನೋಡೋಣ. ಯಾರ ಅಣ್ಣ ಗಿಣ್ಣ ಯಾರ ಹಿಂಗೆ ಎಂತ ಬೈಕ್ ಈಕಲ್ಲಿ ಬಿಡ್ತಾರೇನೋ. ಎಲ್ಲ ಹೋದಾಗ ಎಲ್ಲ ತವ್ರ ಮನೆ ಹತ್ರ ಯಾರಿಗಾರು ಹೆಚ್ಚು ಕಮ್ಮಿ ಆತ, ಇಲ್ಲ ಎಂಥ ಫಂಕ್ಷನ್ ಇತ್ತು ಎಲ್ಲಿಗೆ ಹೋಗ್ಯದ, ಒಂದೊಂದು ಸತಿ ಆತದ ಹಂಗೆಯ. ಆ ಫೋನು ಸ್ವಿಚ್ ಆಫ್ ಆಗ್ಯದ, ಇನ್ನೆಂತದ. ಹಾಗಾಗಿ ಈಗ ಹೋಗಿ ಮುಲ್ಕೇಳಿ, ನೀವು ಅಪ್ಪ ಮಗ ಹೋಗಿ ಮುಲ್ಕೇಳಿ, ನಾನು ಕೂತ್ಕೋತೀನಿ ಇಲ್ಲಿ. ನೀವು ಒಬ್ಬಳೇ ಅಂತ ಕೂತ್ಕೋತೀಯ, ನಾನು ಇಲ್ಲೇ ಕೂತ್ಕೋತೀನಿ ನೋಡೋಣ. ಅಲ್ಲ ಕೂತ್ಕೊಂಡಾರು ಎಂತ ಮಾಡೋದ? ಬಾಗಿಲು ಚಿಲ್ಕ ತೆಗ್ದಿಟ್ಟೆ ಹೋಗಿ ಮಲ್ಕಿಣನ. ಏನು ಕೊಲಿ ಅಂತ ನೋಡೋದು? ಯಾರು ಒಬ್ಬರ ಹತ್ರನಾರು ಹೇಳಿದೆ ಹಿಂಗೆ ಹೋದರೆ ಮನೇಲಿ ಎಂತ ಅಂತ ತಿಳ್ಕೊಬೇಕು. ಒಂದು ಕೆಲಸ ಮಾಡಾನೆ, ಚಿಲ್ಕ ತೆಗ್ದಿಟ್ಟು ಹೋಗಿ ಮಲ್ಕಿಣನ. ಆಸ್ಮತ್ ಬಂದರೆ ಬಾಗಿಲು ದುಡ್ಕೊಂಡು ಬರ್ತದೆ. ಇಲ್ಲ ಮಾರ, ನಂಗೀಗ ನಿದ್ದೆ ಬರಲ್ಲ. ನಿದ್ದೆ ಬಂದ್ರೆ ಹೋಗಿ ಮುಲ್ಕಿತೀನಿ. ನೀ ಹೋಗ ಪಾಪಣ್ಣಂಗೆ ಮುಲ್ಕೇಳ ಹೋಗ. ಆ ಹುಡುಗ ಎಲ್ಲರೂ ಈಗ ಮುದ್ದೆ ಹೆಚ್ಚರಾದ್ರೆ ಮತ್ತೆ ಒಳ್ಳಕ್ಕೆ ಶುರು ಮಾಡ್ತಾನೆ ಮಾರಯ್ಯ. ಬತ್ತ ಅವ್ನ ಗೋಟಿಗೆ ಭಾಳ ಹೆಚ್ಚಾಗಿ ಹೋಗ್ಯದೆ. ಸಣ್ಣ ಬಾಲಾರು ಹಿಂಗೆ ಮಾಡೋಕ್ಕಿರಲ್ಲ, ಈಗೇನು ತಾಯಿ ಇರಬೇಕು ಅಂತಾನೆ. ಹೋಗ ಅವನ್ನ ಮುಲ್ಸ್ಕೊಂಡು ಹಂಗೆ ಮುಲ್ಕೆ ನೀನು ಒಬ್ಬಳು ಮತ್ತೆ ಇಲ್ಲಿ ಕೂತ್ಕೊಂಡು ಎಂತ ಮಾಡ್ತೀಯ ಮಾರತಿ? ಎಷ್ಟೊತ್ತು ಕೂರಕ್ಕಾಗ್ತದೆ ನೋಡೋಣ ಹೇಳ. ಅಪ್ಪ ಹೇಳ್ದಂಗೆ ಚಿಲ್ಕ ತೆಗ್ದಿಟ್ಟು ಹೋಗಿ ಮಲ್ಕೆ ಹೋಗು. ನಾಳೆ ಮತ್ತೆ ನಿಂಗೊಂದು ತಲೆ ಸುತ್ತ ಹಿಂಗೇನಾರು ಶುರುವಾಗಕ್ಕ ಇದ್ದವೇ ಹೆಚ್ಚಾಗ್ಯವೆ. ನೋಡೋಣ, ಫ್ರೆಂಡು ಅಂತ ಹೇಳ್ತಿರ್ತಿತ್ತಲ್ಲ, ಅಲ್ಲಿಗೇನೋ ಹೋಗಿರ್ಬೇಕೇನೋ. ಮೊಬೈಲ್ ಸ್ವಿಚ್ ಆಫ್ ಆಗಿದ್ದು ನೋಡಲೇ ಇಲ್ಲ. ಯಾರ್ದು ಫೋನ್ ಬರಲ್ಲ ಅಂತ ಕೂತದ, ಇನ್ನದು ಎಂತದ. ಅಲ್ಲ ಅಪ್ಪ ಮಗ ಒಂದೇ ಥರ ತಲೆ ಹೆಲ್ಟೆ ಮಾಡ್ತಿರಲ್ಲ. ನಾನೇನು ಸಣ್ಣ ಬಾಲೇನ್ರ? ಕೂತ್ಕೋತೀನಿ, ನಿದ್ದು ಬರೋ ತನಕ ಕೂತ್ಕೋತೀನಿ, ನಿದ್ದು ಬಂದಕ್ಕೆ ಹೋಗಿ ಮುಲ್ಕಿತೀನಿ. ನಂಗೆ ಹಾಗೆ ನಿದ್ದು ಗಟ್ಕೊಂಡು ಇಲ್ಲಿ ಕೂರಕ್ಕೇನು ಆಗಲ್ಲ. ಚಿಲ್ಕ ಹೆಂಗೆ ಹೇಳ್ದೆ ಇಟ್ಟಾರೆ ನೀನಪ್ಪ, ಅದು ಹಾಗೆ ಇರಲಿ. ದುಡ್ಕೊಂಡು ಬರ್ತದೆ, ನೀವಿಬ್ರು ಹೋಗಿ ಮುಲ್ಕೇಳಿ. ಎಲ್ಲರೂ ಒಂದೇ ಸತಿ ಎಂತಕ್ಕೆ ಇದು ಮಾಡ್ಬೇಕು ನೋಡೋಣ. ಪಾಪಣ್ಣ ಅಲೈಸ್ದಾನ, ನಾ ಹೇಳಿದ ಮಾತು ಸಾಕಂತ ಕಂಡ್ರೆ ಹೋಗೋ, ಹೋಗಿ ಮುಲ್ಕೆ ಹೋಗು. ಆ ಹುಡುಗಿ ಎದ್ರೆ ಮತ್ತೇನು ಊರು ಮನೆ ಇದೆಯಾ ನಮ್ಮ ಮರಯ್ಯ? ಬೆಳ್ತಂಕ ಸಮಾಧಾನ ಮಾಡೋಕ್ಕಾಗಲ್ಲ. ಎಂಥದಾರು ಮಾಡ ಮಾರತಿ, ನಮಗೆ ಹೇಳೋಣ. ಹಂಗಾರೆ ನೀನು ಬಂದು ಮಲ್ಕಿಬಾರ್ದಾ? ನಂಗಂತೂ ತಲೆ ಎಲ್ಲ ಕೆಟ್ಟು ಹೋದಂಗೆ ಆಗ್ತದೆ. ಈಗ ಬೆಳಗಾದ್ಮೇಲಾರು ಎಲ್ಲಿ ಹೋಗೋದು ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ. ಯಾರ ಹತ್ರ ಕೇಳಿದ್ರೆ ಹಿಂಗೆ ಹೇಳಲ್ಲ, ಇದು ಎಲ್ಲಿ ಹೋತೋ ಹೆಂಗ್ಸೋ ಅಂತೇಳಿ. ಇಲ್ಲ ಮಾರತಿ, ನಂಗೆ ತಲೆ ಕೆಟ್ಟೇ ಹೋಗ್ತದೆ. ಇದೊಬ್ಳು ಯಾಕೆ ನನ್ನ ಜೀವ ತಿಂತದೆ ಏನೋ ಈ ಥರ. ಎಂತ ಅಂತೆ ನಿನ್ನ ಮಗಂದ? ಬಹುಶಃ ನನಗೆ ಎಂಥದ ಹೇಳ್ತಾ ಇದ್ದಾನೆ ಏನಲ್ಲ. ನಾ ಬೈದಿದ್ದಕ್ಕೆ ಏನು ಹಿಡ್ತೆಲ್ಲ ಹೋಗಿದೆ ಅಂತ ನಾ ಎಂತ ಹೇಳಿನೆ? ನಿಂಗೆ ಹೇಳೋಕ್ಕೆ ಬಾಯಿಲ್ಲ. ಅವತ್ತು ನೀ ಹೇಳ್ದಲ್ಲಿಂದ ಸಕರ್ ಶಬ್ದ ಎಂಥದನ್ನ ಹೇಳಲ್ಲ ನಾನು. ನೋಡವು ಮಾತಾಡೋದ. ಇಲ್ಲಪ್ಪ, ಇದು ಎಂತ ಆತದ? ನಾನೇ ಎದ್ದು ಒಳಗೆ ಹೋಗ್ತೀನಿ ಅಟ್ಲೆ. ಹೇಳಿದ್ ಕೇಳಲ್ಲ. ಈಗ ಟಿ ವಿ ಮಿಷಿನ್ನು ತೆಗೆದಿಟ್ಕೊಂಡಿದ್ದೆ, ಎಂತ ವಾಲೆಟ್ ಹೋಗೋಕ್ಕೆ.